ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರಾಶಿ ರಾಶಿ ಬೂತಾಯಿ ಮೀನಿದೆ. ಈ ಬೂತಾಯಿ ಮೀನಿನಲ್ಲಿ ಎಣ್ಣೆ ಹಾಕದೆ ಮತ್ತು ಯಾವುದೇ ಪಾತ್ರೆಯನ್ನು ಉಪಯೋಗಿಸದೆ ಸ್ಪೆಷಲಾಗಿ ಒಂದು ಫ್ರೈ ಮಾಡಿ ತೋರಿಸ್ತಿದ್ದೀನಿ. ಸಖತ್ ಟೇಸ್ಟಿಯಾಗಿದೆ. ಯಾಕಂದರೆ ಈ ರೀತಿ ನೀವು ಟೇಸ್ಟನ್ನು ಯಾವತ್ತೂ ತಿಂದಿರೋದಿಲ್ಲ ಅಲ್ವಾ. ಹಾಗಾಗಿ ಇದು ಹೊಸ ರೀತಿಯ ಫ್ರೈ ಮಾಡಿ ತೋರಿಸ್ತಾ ಇದ್ದೇನೆ. ಬನ್ನಿ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ. ಇದು ಮಲ್ಪೆಯಲ್ಲಿ ತಂದ ಮೀನು. ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತೇಳಿ ನಮಗೆ ಆ ಮೀನನ್ನು ನೋಡುವಾಗಲೇ ಗೊತ್ತಾಗುತ್ತಲ್ವಾ. ಒಂದು ವೇಳೆ ಮೀನು ಫ್ರೆಶ್ ಆಗಿಲ್ಲದಿದ್ದರೆ ಅದರ ಕಣ್ಣಲ್ಲಿ ಗೊತ್ತಾಗ್ತದೆ ನಮಗೆ ಯಾವ ರೀತಿ ಮೀನು ಫ್ರೆಶ್ ಇರೋದಿಲ್ಲ ಅಂಥೇಳಿ. ನೋಡಿ ಎಷ್ಟು ಅದರ ಈ ಏನು ಹೇಳ್ತಾರೆ ಪೊಡಸ್ ಅಂತ ಹೇಳ್ತಾರೆ, ಆ ಪೊಡಸ್ ಎಷ್ಟು ಫಳಫಳ ಅಂತ ಹೊಳಿತಾ ಇದೆ. ಈ ಸಾರ್ಡಿನ್ ಫಿಶಲ್ಲಿ ಅಂದರೆ ಬೂತಾಯಿ ಮೀನು ಅಂತ ಹೇಳ್ತಾರೆ ತುಳುವಲ್ಲಿ. ಈ ಮೀನಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಕೆಲವೊಂದು ಸಲ ಗೊತ್ತಿರೋದಿಲ್ಲ ನಮಗೆ ಏನೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ಅಂತೇಳಿ. ನೋಡಿ ಈ ಮೀನಿನಲ್ಲಿ ಏನೆಲ್ಲ ಇದೆ ಅಂದರೆ ರಿಚ್ ಒಮೆಗಾ 3 ಇದೆ. ಮತ್ತು ಅಷ್ಟೇ ಅಲ್ಲ, ಹೈ ಪ್ರೋಟೀನ್ ಇರ್ಬೋದು. ಮತ್ತು ನಮ್ಮ ಎಲುಬು ಸ್ಟ್ರಾಂಗ್ ಆಗಲಿಕ್ಕೆ ಕೂಡ ಈ ಮೀನು ತುಂಬ ಒಳ್ಳೆಯದು. ಮತ್ತೇನಂತ ಹೇಳ್ತಾರೆ, ಈ ಮೀನಿನಲ್ಲಿ ತುಂಬ ಆಯಿಲ್ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಮೀನನ್ನು ಫ್ರೈ ಮಾಡುವಾಗ ಆಯಿಲ್ ಹಾಕಬೇಕಂತಲೇ ಇಲ್ಲ, ಅದರಲ್ಲಿ ಆಯಿಲ್ ಬಿಟ್ಕೊಳ್ಳುತ್ತೆ. ಇವಾಗ ಮೀನನ್ನು ಕಟ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಮೀನನ್ನು ಕಟ್ ಮಾಡಿಕೊಳ್ಳುವಾಗಲೇ ನಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಆಯಿಲ್ ಅಂಶ ಎಷ್ಟಿದೆ ಅಂತೇಳಿ. ಅದಕ್ಕಾಗಿ ಇದಕ್ಕೆ ಆಯಿಲ್ ಹಾಕಬೇಕಂತಲೇ ಇಲ್ಲ. ಮತ್ತು ನೋಡಿ, ಇದರಲ್ಲಿ ಮೊಟ್ಟೆ ಕೂಡ ಇದೆ. ಹಾಗಾಗಿ ಆ ಮೊಟ್ಟೆಯನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೇನೆ. ಹೀಗೆ ಎಲ್ಲ ಮೀನನ್ನು ಕಟ್ ಮಾಡಿಕೊಂಡಾದಮೇಲೆ ಉಪ್ಪು ಹಾಕಿ ಒಂದು 3 ಸಲ ಆದರೂ ಚೆನ್ನಾಗಿ ತೊಳಿಬೇಕು. ಈ ಫ್ರೈ ಮಾಡಲಿಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ನಡೆಯುತ್ತೆ. ಆದರೆ ಅಮ್ಮ ಒಂದು ಪಾಟಲ್ಲಿ ಶುಂಠಿ ನಟ್ಟಿದ್ರು, ಅದರಲ್ಲಿ ಎಷ್ಟು ಚೆನ್ನಾಗಿ ಶುಂಠಿ ಆಗಿತ್ತಂದರೆ ನಮಗೆ ನೋಡುವಾಗ ಆಶ್ಚರ್ಯ ಆಗಿದೆ. ಯಾಕಂದರೆ ನೆಟ್ಟು ಒಂದು 7 ತಿಂಗಳಾಗಿದೆ. ಇವಾಗ ನಾವು ತೆಗಿತಾ ಇದ್ದೇವೆ. ನೋಡಿ, ಇವಾಗ ಒಂದು ತುಂಡು ಶುಂಠಿ ಸಿಕ್ಕಿದೆ. ಅದರಲ್ಲಿ ತುಂಬ ಮಣ್ಣಿದೆ, ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ತೊಳೆದ್ರೆ ನಮ್ಮ ಪ್ಯೂರ್ ಶುಂಠಿ ನಮಗೆ ಸಿಗ್ತದೆ, ಮನೆಯಲ್ಲಿ ನೆಟ್ಟದ್ದಲ್ವ, ಯಾವುದೇ ಕೆಮಿಕಲ್ ಎಲ್ಲ ಹಾಕಿರುತ್ತಿಲ್ಲ. ಹಾಗೆ ಈ ಮೀನನ್ನ ಫ್ರೈ ಮಾಡಲಿಕ್ಕೆ 10 ಎಸಳು ಬೆಳ್ಳುಳ್ಳಿ, ಹಾಗೆಯೇ ಒಂದು 20ರಿಂದ 25 ಕಾಯಿಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೆ ನಾನು. ಕಾಯಿಮೆಣಸು ಜಾಸ್ತಿ ಹಾಕಿದರೆ ಟೇಸ್ಟ್ ಜಾಸ್ತಿ ಇರುತ್ತೆ. ಮತ್ತು ಖಾರ ಆಗಬೇಕು ಸ್ವಲ್ಪ. ಹಾಗೆಯೇ ಒಂದು ತುಂಡು ಶುಂಠಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಶಿನ, ಹಾಗೆಯೇ ಸ್ವಲ್ಪ ಹುಣಸೆ ಹುಳಿ. ಯಾಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಬಾರ್ದು ಇದಕ್ಕೆ, ಹಾಗೆಯೇ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಈ ಫ್ರೈ ಮಾಡಲಿಕ್ಕೆ ನಾನು ಪುದೀನ ಸೊಪ್ಪಾಗಲಿ ಅಥವಾ ಕೊತ್ತಂಬರಿ ಸೊಪ್ಪಾಗಲಿ ಯಾವುದನ್ನು ಹಾಕ್ತಾ ಇಲ್ಲ. ಕಾಯಿಮೆಣಸು ಅಷ್ಟೇ ಹಾಕ್ತಾಯಿದ್ದೇನೆ. ನೋಡಿ, ಯಾಕಂದರೆ ಕಾಯಿಮೆಣಸು ಖಾರ ಕಡಿಮೆ ಬೇಕಾದವರು ಕಡಿಮೆ ಹಾಕ್ಕೊಳ್ಬೋದು. ನಾನು ಜಾಸ್ತಿ ಹಾಕ್ಕೊಳ್ತಾ ಇದ್ದೇನೆ. ಯಾಕಂದರೆ ಈ ಮೀನಿಗೆ ಸ್ವಲ್ಪ ಖಾರ ಆದ್ರೇ ಸಖತ್ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ಮಿಕ್ಸಿ ಜಾರಿಗೆ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಈ ಹುಣಸೆ ಹಣ್ಣಿಗೆ ನೀರು ಹಾಕಿದರೆ ಜಾಸ್ತಿ ನೀರಾಗುತ್ತೆ. ಜಾಸ್ತಿ ನೀರಾದರೆ ಪೇಸ್ಟ್ ಸ್ವಲ್ಪ ನೀರಾಗುತ್ತೆ, ಹಾಗಾಗಿ ಮೀನಿಗೆ ಹತ್ತಲ್ಲ. ಹಾಗಾಗಿ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಗೆ ಹಾಕ್ಕೊಳ್ತಾ ಇದ್ದೇನೆ. ನೀರು ಹಾಕಬೇಕಂತಿಲ್ಲ, ಇದರಲ್ಲಿ ನೀರು ಬಿಟ್ಕೊಳುತ್ತಲ್ವ, ಅದೇ ಸಾಕಾಗುತ್ತೆ ನಮಗೆ. ನೀರು ಜಾಸ್ತಿ ಹಾಕ್ಕೊಳ್ಬೇಕಂತಿಲ್ಲ. ನೋಡಿ, ಶುಂಠಿಯನ್ನು ಕೂಡ ಸಣ್ಣಾಗಿ ಹಚ್ಚಿಕೊಂಡು ಆಮೇಲೆ ಹಾಕ್ತಾ ಇದ್ದೇನೆ. ಈ ರೀತಿ ಎಲ್ಲವನ್ನು ಹಾಕಿ ಒಂದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಯಾಕಂದರೆ ತುಂಬ ನಾವು ಸಣ್ಣ ಗ್ರೈಂಡ್ ಮಾಡಬಾರ್ದು, ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಬೇಕು. ಯಾಕಂದರೆ ಮೀನಿಗೆ ಅದು ಹತ್ತಬೇಕಲ್ವ. ಹಾಗಾಗಿ ಈ ಒಂದು ಸ್ಪೆಷಲ್ ಫ್ರೈ ಇವತ್ತು ಮಾಡುವಂಥದ್ದು. ಅದಕ್ಕಾಗಿ ಜಾಸ್ತಿ ರುಬ್ಕೊಳ್ಬಾರ್ದು, ಮೀಡಿಯಮಾಗಿ, ಅಂದರೆ ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು ಮಸಾಲೆಯನ್ನು. ನೋಡಿ, ಇಷ್ಟು ತರಿಯಾಗಿ ರುಬ್ಕೊಳ್ಬೇಕು. ಈ ರೀತಿ ತರಿಯಾಗಿ ರುಬ್ಬಿದ್ರೆ ಅಷ್ಟೇ ಮಸಾಲೆ ಚೆನ್ನಾಗಿ ಮೀನಿಗೆ ಹತ್ತಿಕೊಳ್ಳುತ್ತೆ. ನೋಡಿ, ನಾನು ಒಂದು ಸ್ಪೂನ್ನ ಸಹಾಯದಿಂದ ಮೀನಿಗೆ ಮಸಾಲೆನೆಲ್ಲ ಹಚ್ತಾ ಇದ್ದೇನೆ. ಯಾಕಂದರೆ ಕೈಯಲ್ಲಿ ಬೇಕಾದರೆ ಹಚ್ಕೊಳ್ಬೋದು, ಅಂದರೆ ಕೈಯಲ್ಲಿ ನನಗೆ ಮೊದಲಿಂದಲೂ ಕೈಯಲ್ಲಿ ಹಾಕಿ ಅಭ್ಯಾಸ. ಸ್ಪೂನಲ್ಲಿ ಸ್ವಲ್ಪ ಕಷ್ಟ, ಯಾಕಂದರೆ ಕೈಯಲ್ಲಾದರೆ ಬೇಗ ಸ್ಪೀಡ್ ಆಗುತ್ತೆ ಅಂಥೇಳಿ. ನೋಡಿ, ನಾನು ಮೊದಲು ಸ್ಪೂನಲ್ಲಿ ಹಾಕಿ ತೋರಿಸ್ತಿದ್ದೇನೆ ಯಾವ ರೀತಿ ಹಾಕೋದಂತೇಳಿ. ಯಾಕಂದರೆ ಇದು ಖಾರ ಇರುತ್ತೆ ತುಂಬ, ಮತ್ತು ಕೈ ಕೂಡ ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಸ್ಪೂನಲ್ಲಿ ಹಾಕಿದರೆ ಒಳ್ಳೆಯದು. ಆದರೆ ನಾನು ಮೊದಲಿಗೆಲ್ಲ ಸ್ಪೂನಲ್ಲಿ ಹಾಕಿದ್ದು. ನೋಡಿ, ಈ ರೀತಿ ಎಲ್ಲ ಕಡೆ ಅದನ್ನು ತುಂಬಿಸಿ ಮಸಾಲೆಯನ್ನು. ಮೀನಿಗೆ ಚೆನ್ನಾಗಿ ಎಳ್ಕೊಳ್ಬೇಕಲ್ಲ ಮಸಾಲೆ ಎಲ್ಲ, ಹಾಗಾಗಿ ಚೆನ್ನಾಗಿ ಹಾಕಿ ಎಲ್ಲ ಮೀನನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಬಿಡೋಣ. ನೋಡಿ, ಎಲ್ಲ ಅಂದರೆ ಮೀನಿನ ಎಲ್ಲ ಭಾಗಕ್ಕೆ ಆ ಮಸಾಲೆ ಹಾಕಬೇಕು. ಯಾಕಂದರೆ ಅದು ಹುಳಿ ಉಪ್ಪು ಖಾರ ಎಲ್ಲ ಮೀನು ಎಲ್ಲ ಹೀರ್ಕೊಳ್ಬೇಕಲ್ವ, ಅದಕ್ಕೋಸ್ಕರ. ನೋಡಿ, ಈ ರೀತಿ ಮಸಾಲೆ ಎಲ್ಲ ಮೀನಿಗೆ ತುಂಬಿಸಾದ್ಮೇಲೆ ಒಂದು 10 ನಿಮಿಷ ಅದು ಇಟ್ಟರೆ ಒಳ್ಳೆಯದು. ಯಾಕಂದರೆ ಎಲ್ಲ ಮಸಾಲೆ ಎಲ್ಲ ಎಳ್ಕೊಂಡ್ಬಿಡುತ್ತಲ್ವ, ಟೇಸ್ಟ್ ಚೆನ್ನಾಗಾಗುತ್ತೆ. ಟೈಮ್ ಇಲ್ಲದ್ರೆ ಒಂದು 5 ನಿಮಿಷ ಇಟ್ಟರು ಸಾಕಾಗುತ್ತೆ. ಇವಾಗ ನೋಡಿ, ನಾನೆಲ್ಲ ಮಸಾಲೆನ ಹಾಕಿ ಆಯಿತು. ಇದೇನಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ, ಇದೇ ನಮಗೆ ಫ್ರೈ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ಕೋಲು. ಈ ಕೋಲು ಯಾವುದಂದರೆ ಈ ತೆಂಗಿನ ಗರಿ ಇದೆಯಲ್ಲ, ಆ ಗರಿಯಲ್ಲಿ ಸಿಗುವಂಥ ಒಂದು ಕೋಲು. ಅದನ್ನು ಚೆನ್ನಾಗಿ ತೊಳೆದು ಚೆನ್ನಾಗಿ ನಾವು ಕ್ಲೀನ್ ಮಾಡಿಕೊಡ್ಬೇಕು. ನೀವು ಎಣಿಸ್ಬೋದು, ಯಾಕೆ ನೀವು ತವ ಉಪಯೋಗಿಸ್ತಿಲ್ಲ ಅಥವಾ ಬಾಣಲೆ ಯಾವುದಾದ್ರೂ ಉಪಯೋಗಿಸ್ತಿಲ್ಲ
ಅಂಥೇಳಿ. ನಾವಂದರೆ ಇವತ್ತು ಮಾಡುವಂಥ ಫ್ರೈ ಇದರ ಸ್ಪೆಷಾಲಿಟಿ ಬೇರೆ, ಅಂದರೆ ಇದು ಫ್ರೈಯ ವಿಧಾನವೇ ಬೇರೆ. ಈ ಕೋಲಿನಲ್ಲಿ ಮಾಡುವಂಥ ಫ್ರೈ ಅಂದರೆ ನಮ್ಮ ಕಡೆ ಎಲ್ಲ ಕೊತ್ತಲಿಗೆ ಫ್ರೈ ಅಂತ ಹೇಳ್ತಾರೆ ತುಳುವಲ್ಲಿ. ಮೊದಲೆಲ್ಲ ಜಾಸ್ತಿ ಹೀಗೆ ಮಾಡಿ ನಾವು ಟೇಸ್ಟ್ ನೋಡ್ತಿದ್ವಿ, ಸಖತ್ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಈ ಮೀನಿಗೆ ಸ್ವಲ್ಪ ಎಣ್ಣೆ ಹಾಕದೆ ಮಾಡಿರುವಂಥ ಫ್ರೈ ಅಲ್ವಾ, ಹಾಗಾಗಿ ಕೋಲಿನಲ್ಲಿ ಮಾಡಲೇಬೇಕಾಗುತ್ತೆ. ನೋಡಿ ನಾವು ಸ್ವಲ್ಪ ಎಣ್ಣೆ ಹಾಕಿಲ್ಲ, ಆದರೆ ಇದರಲ್ಲಿ ಮೀನು ಅಂದರೆ ಬೇಯುವಾಗ ಎಷ್ಟು ಎಣ್ಣೆ ಬಿಟ್ಕೊಳ್ಳುತ್ತೆ ಅಂತ ನೀವೇ ಗಮನಿಸ್ಬೋದು. ಮತ್ತು ಸಖತ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಯಾಕಂದರೆ ಈ ರೀತಿ ಫ್ರೈ ಯಾರು ಕೂಡ ಮಾಡಿರಲಿಕ್ಕಿಲ್ಲ. ಈ ಒಂದು ಮರದಿಂದ ಅಂದರೆ ಈ ಕೋಲಿನಲ್ಲಿಟ್ಟು ಕಾಯಿಸುವಂಥ ಫ್ರೈ ಎಷ್ಟು ಟೇಸ್ಟ್ ಆಗಿದೆ ಅಂತೇಳಿ ನೀವು ಒಂದು ಸಲ ಮನೇಲಿ ಈ ರೀತಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಹೀಗೆ ಸ್ವಲ್ಪ ಬೆಂಕಿ ಜಾಸ್ತಿ ಹಾಕ್ಕೊಳ್ಬೇಕು, ಯಾಕಂದರೆ ಎರಡೂ ಸೈಡ್ ಸರಿಯಾಗಿ ಬೇಯಬೇಕು. ಈಗ ನೋಡಿ ಒಂದು ಸೈಡ್ ಸರಿಯಾಗಿ ಬೆಂದಿದೆ. ಇವಾಗ ಇದನ್ನು ನಾವು ವಾಪಸ್ ತಿರುಗಿಸಿ ಹಾಕಬೇಕು, ಯಾಕಂದರೆ ಎರಡು ಸೈಡು ಬೆಂದರೆ ಅಷ್ಟೇ ಟೇಸ್ಟ್ ಚೆನ್ನಾಗಾಗೋದು. ಹೀಗೆ ಎಲ್ಲ ಮೀನನ್ನು ಎರಡೂ ಸೈಡು ಬೇಯಬೇಕು, ಆ ರೀತಿ ಅದನ್ನು ಬೇಯಿಸ್ಕೊಳ್ಬೇಕು. ನೋಡಿ ಒಂದು ಸೈಡ್ ಸರಿಯಾಗಿ ಬೆಂದಿದೆ, ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ. ಒಂದು ವೇಳೆ ಹಸಿಯಾಗಿದ್ದರೆ ಮೀನು ತಿನ್ನಲಿಕ್ಕೆ ಕೂಡ ಸಖತ್ ಟೇಸ್ಟಿಯಾಗಿರೋದಿಲ್ಲ, ಅಷ್ಟು ಟೇಸ್ಟಿಯಾಗಿರೋದಿಲ್ಲ. ಹಾಗೆ ಸರಿಯಾಗಿ ಬೆಂದರೆ ಸಖತ್ ಟೇಸ್ಟಿ ಅಂತ ಹೇಳ್ಬೋದು. ಇವಾಗ ಎರಡು ಸೈಡ್ ಚೆನ್ನಾಗಿ ಬೆಂದಿದೆ ನೋಡಿ, ನೋಡುವಾಗಲೇ ಗೊತ್ತಾಗುತ್ತೆ ನಮಗೆ ಬೆಂದಿದೆ ಅಂತೇಳಿ. ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ನೋಡಿ ಸ್ವಲ್ಪ ಬಿಸಿ ಇದೆ, ಆದರೂ ನಾನು ಕೈಯಲ್ಲಿ ತೆಗೆದಿದ್ದೇನೆ. ಹೀಗೆ ಸ್ವಲ್ಪ ತಣ್ಣಗಾದ್ಮೇಲೆ ಎಲ್ಲವನ್ನು ಒಂದು ಪ್ಲೇಟಿಗೆ ಹಾಕಿ ತೆಗೆದಿಟ್ಕೊಳ್ತಾ ಇದ್ದೇನೆ. ಪಾತ್ರೆ ಉಪಯೋಗಿಸದೆ ಎಣ್ಣೆ ಹಾಕದಿದ್ದರೂ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ನಾವು ಕೈಯಲ್ಲಿ ತೆಗೆದು ತೋರಿಸ್ತೇನೆ, ಅಂದರೆ ಎಷ್ಟು ಚೆನ್ನಾಗಿ ಬೆಂದಂತೇಳಿ ನೀವೇ ನೋಡ್ಬೋದು. ನೋಡಿ ಈ ರೀತಿ ಸಖತ್ ಟೇಸ್ಟಿ ಕೂಡ ಆಗಿರ್ತದೆ, ಯಾಕಂದರೆ ಮಸಾಲೆ ಎಲ್ಲ ಎಳ್ಕೊಂಡು ಟೇಸ್ಟಿ ಕೂಡ ಚೆನ್ನಾಗಾಗುತ್ತೆ. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಎಲ್ಲರಿಗೂ ಬಾಯ್, ಟೇಕ್ ಕೇರ್.